ನಮಸ್ಕಾರ ಪ್ರಿಯ ವೀಕ್ಷಕರೇ, ತ್ರಿಶಕ್ತಿ ಚಾನಲ್ಗೆ ಸ್ವಾಗತ. ಈಗ ಒಂದು ಅದ್ಭುತವಾದಂಥ ಒಂದು ಪಂಚಮುಖಿ ಆಂಜನೇಯ ಚಕ್ರ ಮಂತ್ರ ಎರಡೂ ನಿಮಗೆ ತಿಳಿಸ್ತಾ ಇದ್ದೀನಿ. ಇದರಿಂದ ನಿಮಗೆ ಏನು ಅನುಕೂಲ ಆಗುತ್ತೆ, ಇದರಿಂದ ಏನು ಸಾಧನೆ ಮಾಡ್ಬೋದು, ಈ ಹನುಮಂತನ ಪಂಚಮುಖಿ ಆಂಜನೇಯನ ಸಾಧನೆಯಿಂದ ಏನೆಲ್ಲ ಸಾಧನೆ ಮಾಡ್ಬೋದು ಅಂದರೆ ಅದ್ಭುತವಾದಂಥ ವಿದ್ಯೆನ ಸಾಧನೆ ಮಾಡ್ಬೋದು. ನೀವು ವಿದ್ಯೆ ಕಲಿಬೇಕು ಅಂತಿದ್ದವರು ಕಲಿಬೇಕು. ನಮಗೆ ಇವಾಗ ಗುರು ದೀಕ್ಷೆ ಬೇಕು, ನಾವು ಗುರು ದೀಕ್ಷೆಗೋಸ್ಕರ ಅಲ್ದಾಡ್ತಾ ಇದ್ದೀವಿ, ಮತ್ತು ಗುರು ದೀಕ್ಷೆ ತಗೊಂಡು ಬಂದಿದ್ದೀರಾ ಅಂಥವರು ನೀವು ವಿದ್ಯೆ ಕಲಿತೀರ. ವಿದ್ಯೆ ಕಲಿತ್ರೂ ಕೂಡ ಆ ವಿದ್ಯೆಗಳು ನಿಮಗೆ ಸಂಪೂರ್ಣವಾಗಿ ನಿಮ್ಮಲ್ಲಿ ಸೇರ್ತಾ ಇರೋದಿಲ್ಲ. ಆ ವಿದ್ಯೆ ನಿಮ್ಮಲ್ಲಿ ವಶವಾಗ್ತಿರೋದಿಲ್ಲ. ನೀವು ಎಷ್ಟೇ ಮಾಡಿದ್ರೂ ಕೂಡ ನಿಮಗೆ ಮಾಡಿದ್ದು ಮಂತ್ರಗಳು ನಮಗೆ ಸಿದ್ಧಿ ಆಗಿದೆಯೋ ಇಲ್ವೋ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಆ ಥರ ಇರೋವಂಥವ್ರು ತುಂಬ ಜನ ಇದ್ದೀರ. ಕೆಲವರು ಎಷ್ಟು ದಿವಸದಿಂದ ಮಂತ್ರಗಳು ಜಪಾನೇ ಮಾಡ್ತಾಯಿದ್ದೀವಿ, ಆದರೆ ಅದು ನಮ್ಗೆ ಒಲ್ದಿಲ್ವಾ ಅನ್ನೋದು ನಿಮಗೆ ಅರ್ಥವಾಗ್ತಿರೋದಿಲ್ಲ. ಯಾವ ಥರ ಇದನ್ನು ತಿಳ್ಕೊಬೇಕು ಅಂತ ಎಷ್ಟೋ ಜನ ಕೇಳ್ತೀರ. ಇದಕ್ಕೆ ನೀವು ತಿಳ್ಕೊಬೇಕು ಅನ್ನೋದಕ್ಕಾಗಿ ಇವಾಗ ನಾನು ತಿಳಿಸ್ತಿದ್ದೀನಿ. ಪಂಚಮುಖಿ ಆಂಜನೇಯನ ನೀವು ಮಂತ್ರನ ಜಪ ಮಾಡಿ, ಈ ಮಂತ್ರನ ಈ ಯಂತ್ರನ ನೀವು ಬರೆದು ಇಟ್ಕೊಂಡು ಜಪ ಮಾಡೋದ್ರಿಂದ ಸಂಪೂರ್ಣವಾದಂಥ ವಿದ್ಯಾವಂತರಾಗ್ತೀರ. ಆ ವಿದ್ಯೆಗಳು ನಿಮಗೆ ಈ ಮಂತ್ರ ಹೇಳ್ತಾ ಇದ್ದರೆ, ಈ ಯಂತ್ರನ ನೀವು ಬರಿತಾ ಇದ್ದರೆ ಸಂಪೂರ್ಣವಾಗಿ ನಿಮಗೆ ಅದೇ ದಾರಿ ತೋರಿಕೊಂಡು ಆ ಜ್ಞಾನೋದಯ ನಿಮ್ಮಲ್ಲಿ ಬರ್ತಾ ಇರುತ್ತೆ. ಎಂಥ ಮೂಢರಾಗಿದ್ರೂ ಕೂಡ ಈ ಮಂತ್ರ ಈ ಯಂತ್ರನ ಬರೆದು ನಿಮ್ಮ ಅಂಗಳದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ರೆ, ಯಂತ್ರನ ಬರೆದ್ಬಿಟ್ಟು ನಿಮಗೆ ಜ್ಞಾನವಂತರಾಗ್ತೀರ. ನೀವು ವಿದ್ಯೆನ ಪ್ರಾರಂಭನ ಮಾಡಿ ನೀವು ವಿದ್ಯಾನ ನೀವು ಕಲಿಯೋಂಥವ್ರಾಗ್ತೀರ. ವಿದ್ಯೆಯಲ್ಲಿ ಜಯಶೀಲರಾಗ್ತೀರ. ನೀವು ವಿದ್ಯೆಯಿಂದ ನಿಮಗೆ ಸಾಕಷ್ಟು ಲಾಭಗಳು ನೀವು ಗಳಿಸ್ತೀರ. ಯಾಕೆ ಅಂದರೆ ವಿದ್ಯೆ ಅನ್ನೋದು ಒಂದು ಎಲ್ಲರಿಗೂ ಒಲಿಯೋದಿಲ್ಲ. ಸಾಮಾನ್ಯವಾಗಿ ಯಾರೋ ಒಬ್ಬೊಬ್ಬರಿಗೆ ಅವರು ಆ ಸರಸ್ವತಿ ಪುತ್ರರಾಗಿರೋಂಥವ್ರಿಗೆ ಆಗಿರೋಂಥವ್ರು ಆಗುತ್ತೆ. ಅದಕ್ಕೆ ಎಷ್ಟೋ ಜನ ನಾವು ಕಲಿಬೇಕು ಅಂತ ಎಷ್ಟೋ ಜನ ಕಾತರ ಪಡ್ತಾ ಇದ್ದೀರ. ವಿದ್ಯೆ ಕಲಿಬೇಕು, ನಾವು ಸಾಧನೆ ಮಾಡಬೇಕು, ಅದರಿಂದ ನಾವು ಅಭಿವೃದ್ಧಿ ಹೊಂದಬೇಕು, 4-6 ಜನಕ್ಕೆ ಉದ್ಧಾರ ಆಗಬೇಕು, ನಾವು ಉದ್ಧಾರ ಆಗಬೇಕು ಅನ್ನೋ ಥರದಲ್ಲಿ ಎಷ್ಟೋ ಜನ ನೀವು ಇದ್ದೀರ. ಅಂಥವರಿಗೆ ನೋಡಿ, ಇದನ್ನು ಈ ಯಂತ್ರ ಬರ್ಕೊಳ್ಳಿ. ಯಂತ್ರ ಒಂದು ತಾಮ್ರದ ತಗಡಿನಲ್ಲಿ ಈ ಯಂತ್ರ ಬರಿಬೇಕು. ಇದನ್ನು ಬರೆಯೋದು ನೀವು ಬರೆಯೋದಲ್ಲ. ಇದನ್ನು ಶ್ರೀ ವಿದ್ಯಾ ಉಪಾಸನೆ ಮಾಡ್ತಾರಲ್ಲ ಅವ್ರ ಹತ್ರ ಈ ಯಂತ್ರನ ಬರೆಸ್ಬೇಕು. ಶ್ರೀ ವಿದ್ಯಾ ಉಪಾಸಕರಾಗಿರೋವಂಥವು ಶ್ರೀ ವಿದ್ಯಾ ಉಪಾಸಕರಾಗಿರ್ತಾರಲ್ಲ ಅಂಥವ್ರ ಹತ್ರ ಈ ಯಂತ್ರನ ನೀವು ಬರೆಸ್ಬೇಕು. ಶ್ರೀ ಚಕ್ರ ಉಪಾಸಕರಾಗಿರಬೇಕು, ಶ್ರೀ ವಿದ್ಯಾ ಉಪಾಸಕರಾಗಿರಬೇಕು, ಅಂಥವ್ರ ಹತ್ರ ಈ ಯಂತ್ರನ ಬರೆಸ್ಬೇಕು. ನೀವೇ ಯಂತ್ರ ಬರೆಯೋಂಗಿಲ್ಲ. ಆ ಯಂತ್ರನ ಬರೆಸ್ಬಿಟ್ಟು ನೀವು ಅದನ್ನು ಪ್ರಾಣ ಪ್ರತಿಷ್ಠೆ ಮಾಡಿ ಅದನ್ನು ಪೂಜೆ ಪ್ರಾರಂಭ ಮಾಡಬೇಕು. ಅದಕ್ಕೆ ಪೂಜೆ ಮಾಡೋ ಯಾವ ರೀತಿ ಅಂದರೆ, ಪ್ರಾಣ ಪ್ರತಿಷ್ಠೆ ಆದ ನಂತರ ಧೂಪ ದೀಪ ನೈವೇದ್ಯ ಮತ್ತು ಎಲ್ಲ ರೀತಿಯಲ್ಲೂ ಒಂದು ದೇವತೆಗೆ ಯಾವ ರೀತಿ ಮಾಡ್ತಿರೋ ಅದೇ ಥರ ಈ ಚಕ್ರಕ್ಕೆ ಅಭಿಷೇಕಗಳು ಆಗಬೇಕು. ಅಭಿಷೇಕ ಆಗಿ ಸ್ವಚ್ಛವಾಗಿ ಮಾಡಿ ಅದನ್ನು ಸುಗಂಧ ದ್ರವ್ಯಗಳಿಂದ ಅದನ್ನು ಲೇಪನೆ ಮಾಡಿ, ಸುಗಂಧ ದ್ರವ್ಯಗಳಿಂದ ಲೇಪನೆ ಮಾಡಿದ ನಂತರ ಅದನ್ನು ಒಂದು ತಾಂಬಟ್ಲಲ್ಲಿ ಅಕ್ಕಿ ಹಾಕ್ಕೊಂಡು ಅಕ್ಕಿ ಮೇಲೆ ಈ ಚಕ್ರನ ಇಟ್ಟು ನೀವು ಪೂಜೆನ ಆರಂಭ ಮಾಡಬೇಕು. ಪೂಜೆನ ಆರಂಭ ಮಾಡೋದ್ರಿಂದ ಈ ಮಂತ್ರ ಹೇಳ್ತಾ ಇದ್ದರೆ ನಿಮಗೆ ಸಕಲ ವಿದ್ಯೆಗಳ ನೀವು ಒಂದು ಆರಾಧಕರಾಗ್ತೀರ. ಸಕಲ ವಿದ್ಯೆಗಳು ನಿಮ್ಮಲ್ಲಿ ಸಿದ್ಧಿ ಆಗುತ್ತೆ. ಆ ಸರಸ್ವತಿ ದೇವಿ ನಿಮ್ಮ ನಾಲಿಗೆಯಲ್ಲಿ ನಿಂತು ಎಲ್ಲ ಥರನೂ ನುಡಿಸ್ತಾಳೆ. ಯಾವ್ಯಾವ ರೀತಿ ಮಾಡಬೇಕು, ಯಾವ್ಯಾವ ರೀತಿ ತಿಳಿಸ್ಬೇಕು, ಏನು ಮಾಡಬೇಕು ಅನ್ನೋ ಅರಿವು ನಿಮಗೆ ಬಂದ್ಬಿಡುತ್ತೆ. ಇದನ್ನು ಈ ರೀತಿಯಾಗಿ ನೀವು ಮಾಡ್ತಾ ಇದ್ದರೆ ಇದನ್ನು ಈ ಮಂತ್ರ ಸಿದ್ಧಿ ಮಾಡಿಕೊಂಡು ಪ್ರಾಣ ಪ್ರತಿಷ್ಠೆ ಎಲ್ಲ ಆದ ನಂತರ ನೀವು ನಿಮ್ಮ ಮನೆಯೊಳಗೆ ದೇವ್ರ ಮನೆಯಲ್ಲಿ ಇಟ್ಕೊಂಡು ಇದನ್ನು ನೀವು ಮಾಡೋವಂಥ ವಿದ್ಯಾಭ್ಯಾಸ ಮುಗಿಯೋವರೆಗೂ ಕೂಡ ಇದನ್ನು ನಿಷ್ಠೆ, ನಂಬಿಕೆ, ಶ್ರದ್ಧೆಯಿಂದ ಇರಬೇಕು. ಯಾವುದಕ್ಕೂ ನಂಬಿಕೆ, ಶ್ರದ್ಧೆ, ಭಕ್ತಿಗಳಿರಬೇಕು. ಗುರು ಭಕ್ತಿ ಆಗಿರಬೇಕು. ಇದನ್ನು ಪೂಜಿಸ್ತಾ ಇದ್ದರೆ ನಿಮ್ಮಲ್ಲಿ ವಿದ್ಯಾರ್ಜನೆ ನಿಮ್ಮಲ್ಲಿ ಮೂಡುತ್ತೆ. ಮತ್ತು ಇದರಿಂದ ನಿಮಗೆ
ಎಲ್ಲ ಪ್ರತಿಫಲಗಳೂ ಕೂಡ 100ಕ್ಕೆ 100 ನಿಮ್ಮಲ್ಲಿ ಸೇರುತ್ತೆ. ನೀವೇನಕ್ಕೋಸ್ಕರ ಯಾವ ಕಾರ್ಯಕ್ಕೋಸ್ಕರ ಈ ಯಂತ್ರನ ಬರೆದು ಮಾಡ್ತೀರೋ ಅದು 100ಕ್ಕೆ ಪಟ್ಟು ಹೆಚ್ಚಾಗಿ ನಿಮಗೆ ಫಲಗಳು ಪ್ರಾಪ್ತಿ ಆಗ್ತವೆ. ವಿದ್ಯಾಭ್ಯಾಸ ನಂತರ ಮತ್ತು ಎಲ್ಲ ರೀತಿಯೂ ಕೂಡ ನಿಮಗೆ ಸಕಲ ಕಾರ್ಯಗಳಲ್ಲೂ ಜಯಶೀಲರಾಗ್ತೀರ. ಈ ಯಂತ್ರ ಇರೋ ಜಾಗದಲ್ಲಿ ದುಷ್ಟಶಕ್ತಿಗಳು ಮಾಟ ಮಂತ್ರಗಳ ಬಾಧೆ ನಿಮ್ಮ ಹತ್ರ ಸುಳಿಯೋದಿಲ್ಲ. ಈ ಪೂಜೆ ಮಾಡೋದ್ರಿಂದ ಸಂಕಟಗಳನ್ನು ಕೂಡ ನಿಮ್ಮ ಬಳಿಗೆ ಬರೋದಿಲ್ಲ. ಬಾಧೆಗಳು ಅಂದರೆ ಸಂಕಟಗಳು ಅಂದರೆ ಯಾವುದು ದರಿದ್ರ, ದುಡ್ಡು ಕಾಸಿನ ಕಷ್ಟ, ಸಾಲ ಸೋಲಗಳ ಬಾಧೆ, ಮತ್ತು ಶತ್ರುಗಳ ಕಾಟ, ದುಷ್ಟ ಪ್ರೇತಗಳ ಕಾಟ, ದುಷ್ಟ ದೇವತೆಗಳ ಕಾಟ, ಮತ್ತು ದೃಷ್ಟಿ ದೋಷ, ಮಾನವರಲ್ಲಿರೋಂಥ ಕ್ರುದ್ಧತ್ವಗಳು ನಮ್ಮ ಮೇಲೆ ಬೀರ್ತಾ ಇರೋಂಥ ಅವೆಲ್ಲ ನಿಮ್ಮ ಹತ್ರಕ್ಕೆ ಸುಳಿಯೋದಿಲ್ಲ. ಈ ಯಂತ್ರ ನೀವು ಪೂಜೆ ಮಾಡಿ ಪೂಜಾ ಆದ ನಂತರನೂ ಕೂಡ ಈ ಯಂತ್ರನ ನಿಮ್ಮ ಬಳಿನಲ್ಲೇ ಇಟ್ಕೊಂಡು ಶಾಶ್ವತವಾಗಿ ಇದನ್ನು ಪೂಜೆ ಮಾಡ್ತಾಯಿದ್ರೆ ನಿಮ್ಮಲ್ಲಿ ಸಕಲ ದೋಷಗಳು ನಿವಾರಣೆ ಆಗಿ ಮಂತ್ರಕ್ಕೆ ನೀವು ವಿದ್ಯಾರ್ಜನೆಯನ್ನು ಪಡಿತೀರ. ಇದು 100ಕ್ಕೆ ಸತ್ಯ. ಇದು ಆ ರೀತಿಯಾಗಿದೆ. ಈ ಮಂತ್ರ ನೀವು ಮಾಡೋ ಕೃತ್ರಿಮಗಳು ಯಾವ್ಯಾವ ರೀತಿಯಾಗಿದ್ದಾವೆ ಅಂದರೆ ಆ ಕೃತ್ರಿಮಗಳು ಯಾರೇ ಮಾಡಿದ್ರೂ ಕೂಡ ಆ ಕೃತ್ರಿಮ ದೋಷ ನಿಮ್ಮಲ್ಲಿ ಬರೋದಿಲ್ಲ. ಇದನ್ನು ಮಾಡಿ ಯಂತ್ರನ ಅವ್ರ ಹತ್ರ ಬರೆಸ್ಬಿಟ್ಟು ಅವರಿಂದನೇ ಎಲ್ಲ ಪೂಜೆ ಸಂಪೂರ್ಣವಾಗಿ ಮಾಡಿ ನೀವು ಯಾರನ್ನ ಇವಾಗ ಶ್ರೀಚಕ್ರ ಉಪಾಸನೆ ಮಾಡಿರ್ತಾರೆ ಮತ್ತು ಶ್ರೀ ಲಲಿತಾ ಪೂಜೆ ಮಾಡಿರ್ತಾರೆ ಅಂಥವ್ರ ಹತ್ರನೇ ಯಂತ್ರ ಬರೆಸ್ರಿ. ಅವ್ರ ಕಡೆಯಿಂದನೇ ಪೂಜೆ ಪ್ರಾರಂಭ ಮಾಡಿಸ್ರಿ. ಪೂಜೆ ಎಲ್ಲ ಪ್ರಾರಂಭ ಮಾಡಿಸಿ ಅವ್ರಿಗೆಲ್ಲ ವಿಧಾನಗಳು ಗೊತ್ತಿರುತ್ತೆ. ಅವ್ರ ಕಡೆಯಿಂದ ಮಾಡಿಸಿ ಆಮೇಲೆ ಪೂಜೆಗೆ ನೀವು ಆಯ್ಕೆ ಹೊಂದ್ಕೊಂಡು ಕೂತ್ಕೊಳ್ಳಿ. ಆವಾಗ ನಿಮಗೆ ಮಂತ್ರಗಳು ಹೇಳ್ಕೊಂಡು ನೀವು ಮಂತ್ರ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಆವಾಗ ಆ ವಿದ್ಯೆಗಳೆಲ್ಲ ನಿಮಗೆ ಸಿದ್ಧಿ ಆಗುತ್ತೆ. ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಏನಕ್ಕಾಗಿ ಮಾಡ್ತಿದ್ದೀನಿ ಅಂತ ನೀವು ಸಂಪೂರ್ಣವಾದ ಪಂಡಿತರಾಗ್ತೀರ, ಜ್ಞಾನವಂತರಾಗ್ತೀರ, ವಿದ್ಯಾವಂತರಾಗ್ತೀರ, ವಾಕ್ಸಿದ್ಧಿಯನ್ನು ಹೊಂದುತ್ತೀರ, ಜನಗಳ ಪ್ರೀತಿಯನ್ನು ಹೊಂದುತ್ತೀರ, ಜನಗಳ ಆಕರ್ಷಣೆಯನ್ನು ಹೊಂದುತ್ತೀರ. ಮನೆಯಲ್ಲಿರೋಂಥ ಮಕ್ಕಳು ಕೂಡ ಬುದ್ಧಿವಂತರಾಗ್ತಾರೆ. ಮನೆಯಲ್ಲಿ ದಾರಿ ತಪ್ಪದಂಥವರು ಕೂಡ ಒಳ್ಳೆ ದಾರಿನಲ್ಲಿ ನಡೀತಾರೆ. ಯಾರೇ ಆಗಲಿ ಈ ಚಕ್ರ ಮನೇಲಿ ಇರೋವರೆಗೂ ನಿಮ್ಗೆ ಯಾವ ತೊಂದರೆ, ಯಾವ ಭಯ, ಯಾವುದು ನಿಮ್ಮಲ್ಲಿ ಯಾವ ಕೇಡುಗಳು ನಿಮ್ಮಲ್ಲಿ ಬರೋದಿಲ್ಲ. ಅಂಥ ಒಂದು ಪಂಚಮುಖಿ ಆಂಜನೇಯನ ಚಕ್ರ ಮಂತ್ರ ಇವೆರಡು ನಿಮ್ಮ ಮನೇಲಿದ್ದರೆ ಅಂದರೆ ನಿಮ್ಮನ್ನು ಸೋಲಿಸೋ ಅಂಥ ಯಾರಿಂದನೂ ಆಗೋದಿಲ್ಲ. ಅವರು ನಮಗೆ ವಿದ್ಯೆ ಬಂದಿದೆ ಅಂದ್ಬಿಟ್ಟು ನೀವು ಕೂಡ ಸ್ವಲ್ಪ ತಲೆ ಎತ್ತಿ ಮೆರಿಬಾರ್ದು. ಶ್ರದ್ಧೆಯಿಂದ ನೀವು ತಲೆ ಬಗ್ಗೆ ನಡೆದ್ರಷ್ಟು ಆ ವಿದ್ಯೆ ನಿಮ್ಮಲ್ಲಿ ಚೆನ್ನಾಗಿ ಇನ್ನೂ ಅಭಿವೃದ್ಧಿ ಹೊಂದಿಸ್ತಾ ಇರ್ತತೆ. ನಾನು ಕಲ್ತಿದ್ದೀನಿ, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅನ್ನೋದು ಮಾತ್ರ ನಿಮ್ಮಲ್ಲಿ ಬರ್ಕೊಡು ಅನ್ನೋದು ಬರ್ಕೊಡ್ದು. ಇಂಥ ಒಂದು ವಿದ್ಯೆನ ಇದುವರೆಗೂ ನಿಮಗೆ ತಿಳಿಸಿಲ್ಲ. ಅಂತಹ ವಿದ್ಯೆ ನೀವು ಪಾಂಡಿತರಾಗಬೇಕು ಅಂದರೆ ಈ ವಿದ್ಯೆನಲ್ಲಿ ನಿಮಗೆ ಎಲ್ಲ ಕಲಿತು ನೀವು ಒಳ್ಳೆಯ ಒಂದು ಪದವಿನಲ್ಲಿ ನಿಲ್ಲಬೇಕು ಅಂದರೆ ಈ ಚಕ್ರ ಈ ಮಂತ್ರ ಎರಡು ನಿಮ್ಮ ಹತ್ರ ಇರೋವರೆಗೂ ನಿಮ್ಮನ್ನು ಜಯಿಸೋರು ಯಾರೂ ಇರೋದಿಲ್ಲ. ಅಂಥ ಅದ್ಭುತವಾದಂಥ ಒಂದು ಶಕ್ತಿ ಆದಂಥ ಒಂದು ಚಕ್ರ ಇದು ಮಂತ್ರ. ಇದು ಯಾವ ದುಷ್ಟಶಕ್ತಿಗಳು ಈಗ ದೇವಸ್ಥಾನಗಳಿಗೆ ಆಗಲಿ ಮನೆಗಳಿಗೆ ಆಗಲಿ ದುಷ್ಟಶಕ್ತಿಗಳನ್ನ ಬಿಟ್ಟು ಪ್ರೇತಗಳ ಆತ್ಮಗಳನ್ನು ಬಿಟ್ಟು ಮನೆಯಲ್ಲಿ ತುಂಬ ತೊಂದರೆಗಳು ಮಾಡಿ ಮನೆಯಲ್ಲಿ ಮಾಟ ಮಂತ್ರಗಳು ಮನೆಯಲ್ಲಿ ಸಂಸಾರಗಳೇ ಅಲ್ಲಾಲ್ ಕೊಲ್ಲಾಲ್ ಮಾಡ್ತಾರೆ. ದೇವಸ್ಥಾನಗಳು ಕಟ್ತಾರೆ. ದೇವಸ್ಥಾನಗಳಲ್ಲಿಯೂ ಕೂಡ ಇದೇ ರೀತಿಯಾದಂಥ ಪ್ರೇತಗಳ ಆತ್ಮಗಳು ಬಿಟ್ಟು ಆತ್ಮಗಳಿಂದ ದೇವಸ್ಥಾನ ಕೂಡ ಪೂಜೆಗಳೇ ಇಲ್ದಂಗೆ ನಡೀತೈತೆ. ಅಂಥ ಸ್ಥಳದಲ್ಲಿ ಕೂಡ ಈ ಚಕ್ರ ಬರೆದು ಪೂಜೆಗಿಟ್ರಿ ಅಂದರೆ ಆ ದೇವಸ್ಥಾನದಲ್ಲಿ ಸುರಕ್ಷಿತವಾಗಿ ಕಾರ್ಯಗಳು ಜಯವಾಗುತ್ತೆ. ಎಲ್ಲ ನುಡಿಗಳು ಸತ್ಯವಾಗುತ್ತೆ. ಜನಗಳು ದೇವರ ಮೇಲೆ ಪೂಜೆ ಮೇಲೆ ಭಕ್ತಿ ಇಟ್ಟು ಆರಾಧನೆ ಮಾಡೋದಕ್ಕೆ ಬರ್ತಾರೆ. ಇದು ಅಂಥ ಅದ್ಭುತವಾದಂಥ ಚಕ್ರ. ದೇವಸ್ಥಾನದಲ್ಲಾದರೂ ಬರೆದಿಡ್ಬೋದು, ಮನೆಯಲ್ಲಾದರೂ ಬರೆದಿಡ್ಬೋದು. ಸ್ವಚ್ಛವಾಗಿ ಪೂಜೆ ಮಾಡೋ ಸ್ಥಳದಲ್ಲೇ ಇಡಬೇಕು, ಆಚೆ ಈಚೆ ಇಡಬಾರ್ದು. ಇದನ್ನು ಬರೆಯೋದು ನೀವು ಬರಿಬಾರ್ದು. ಇದನ್ನು ವಿದ್ಯಾ ಉಪಾಸಕರ ಹತ್ರ ಲಲಿತಾ ಉಪಾಸಕರ ಹತ್ರ ಮಾತ್ರ ಇದನ್ನು ಬರೆಸಿ ಅವ್ರ ಮುಖಾಂತರನೇ ನೀವು ಎಲ್ಲ ಸಿದ್ಧಿ ಮಾಡಿ ಇದನ್ನು ನೀವಿಟ್ಟು ಪೂಜೆ ಮಾಡೋ ಸ್ಥಳದಲ್ಲಿ ಮಾತ್ರ ನೀವು ಕೂತ್ಕೊಂಡು ಮಂತ್ರ ಪ್ರಾರಂಭ ಮಾಡಬೇಕು. ನೀವು ಬರೆದ್ರೆ ಅದು ಶ್ರೇಯಸ್ಸಲ್ಲ. ನಿಮಗೆ ಅವ್ರು ಬರ್ಕೊಟ್ಟು ನಿಮಗೆ ಪೂಜೆನ ಪ್ರಾರಂಭ ಮಾಡಿ ಹೋದ ಮೇಲೆ ನೀವು ಇದನ್ನು ಪೂಜೆನ ಪ್ರಾರಂಭ ಮಾಡಬೇಕು. ಇದಕ್ಕೆ ದಿನನಿತ್ಯ ಧೂಪ ದೀಪ ನೈವೇದ್ಯಗಳನ್ನ ಅರ್ಪಿಸ್ತಾ ಇರಬೇಕು. ಸದಾ ನಿಮ್ಮ ಮನೇಲಿ ಇಟ್ಕೊಂಡಿರ್ಬೋದು. ಇದನ್ನು
ನಿಮ್ಮ ಪೂಜೆ ಮುಗಿದ್ರೂ ಕೂಡ ನೀವು ಸದಾ ನಿಮ್ಮ ಮನೆಯಲ್ಲಿ ಇರೋ ತನಕ ನಿಮ್ಗೆ ಯಾರ ಬಾಧೆನೂಗಳು ನಿಮ್ಮ ಹತ್ರಕ್ಕೆ ಬರೋದಿಲ್ಲ. ಪ್ರಿಯ ವೀಕ್ಷಕರೇ, ಅಂಥ ಅದ್ಭುತವಾದಂಥ ಒಂದು ಚಕ್ರ, ಪಂಚಮುಖಿ ಆಂಜನೇಯನ ಚಕ್ರ ಅಂದ್ರೇ ಅದ್ಭುತ. ಅದ್ಭುತ ಆಂಜನೇಯ ಅಂದ್ರೇ ಅದ್ಭುತ. ಇದರಲ್ಲಿ ಪಂಚಮುಖಿ ಆಂಜನೇಯ ಇನ್ನೂ ಅದ್ಭುತ. ಅದರಿಂದ ನೀವು ಈ ಪಂಚಮುಖಿ ಆಂಜನೇಯನ ಹಿಡ್ಕೊಳ್ಳಿ. ನಿಮ್ಮ ಕಷ್ಟಗಳು ಮನೆಯಲ್ಲಿ ಮಾಟ ಮಂತ್ರ ಭೂತ ಪ್ರೇತ ದುಷ್ಟಶಕ್ತಿ ಚೌಡಿ ಕಾಟೇರಿ ಇಂಥವೆಲ್ಲ ದೂರ ಸರಿಸೋವನು ಈ ಆಂಜನೇಯ, ಪಂಚಮುಖಿ ಆಂಜನೇಯ. ಇವರಿಂದ ಇವರು ಬಿಟ್ಟು ಇನ್ಯಾರಿಂದ ಸಾಧ್ಯವಾಗಲ್ಲ. ಅದರಿಂದ ಈ ಕಾರ್ಯನ ನೀವು ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಇದಕ್ಕೋಸ್ಕರ ನಿಮಗೆ ಈ ದಿವಸ ನಾನು ತಿಳಿಸ್ತಾ ಇದ್ದೀನಿ. ನೀವು ಲೈಕ್ ಮಾಡಿ, ಒಳ್ಳೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೋ ಎಲ್ಲ ಕಮ್ಮಿ ಆಗೋಗ್ಬಿಟ್ಟಿದ್ದೀರಾ, ಯಾಕೋ ಮರ್ತೋಗ್ಬಿಟ್ಟಿದ್ದೀರಾ. ಇವತ್ತು ನಿಮಗೆ ಎಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ, ಒಳ್ಳೆ ಲೈಕು ಶೇರು ಸಬ್ಸ್ಕ್ರೈಬು ಮಾಡ್ಕೊಳ್ಳಿ. ಇನ್ನು ಮುಂದೆ ಒಳ್ಳೊಳ್ಳೆ ರೀತಿಯಲ್ಲಿ ಹಾಕ್ತೀನಿ. ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಯಾವುದೋ ಒಂದು ಪ್ರಾಬ್ಲಮ್ ಆಗಿರೋದ್ರಿಂದ ನನಗೆ ವಿಡಿಯೋಗಳು ಹಾಕೋಕ್ಕಾಗ್ತಿಲ್ಲ. ಸ್ವಲ್ಪ ಬೇಜಾರಲ್ಲಿದ್ದೀನಿ. ಆ ಬೇಜಾರಿಂದ ನನಗೆ ವಿಡಿಯೋಗಳಾಗ್ತಿಲ್ಲ. ನೀವು ವಿಡಿಯೋಗಳು ಹಾಕಲಿಲ್ಲ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡೋದು ಕಮ್ಮಿ ಮಾಡಬೇಡಿ. ನಿಮಗೋಸ್ಕರ ಎಂಥ ನೋವೇ ಇರಲಿ, ಎಂಥ ಬೇಜಾರೇ ಇರಲಿ ಅಂದ್ಬಿಟ್ಟು ಈ ದಿವಸ ನಾನು ಹಾಕ್ತಾಯಿದ್ದೀನಿ. ತುಂಬ ಬೇಜಾರಲ್ಲಿದ್ದೀನಿ ಈ ದಿವಸ ಅಲ್ಲ, ನನಗೊಂದು ತಿಂಗಳಿಂದ ನಮಗೆ ತುಂಬ ಬೇಜಾರಲ್ಲಿದ್ದೀನಿ. ಅದರಿಂದ ನಿಮಗೆ ಅದೆಲ್ಲ ತಿಳಿಸೋಕ್ಕಾಗ್ತಿಲ್ಲ. ನೋವಲ್ಲಿದ್ದೀನಿ. ಅದನ್ನು ಇವತ್ತು ನಿಮಗೆ ಹಾಕಲೇಬೇಕು ಅಂತ ಒಂದು ವಿಡಿಯೋನ ಹೇಳ್ತಾ ಇದ್ದೀನಿ. ನೀವು ನಿಮಗೋಸ್ಕರ ನಾನು ಇವೆಲ್ಲ ತಿಳಿಸ್ತಿದ್ದೀನಿ. ನೀವು ನಮಗೋಸ್ಕರ ಒಳ್ಳೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಹೋಗಿ. ಕೈ ಬಿಡೋಕ್ಕೆ ಹೋಗಬೇಡಿ. ನೀವು ಯಾವ ರೀತಿಯಾಗಿ ನೀವು ನಡೆಸ್ತೀರೋ ನಾನು ಅದೇ ರೀತಿಯಾಗಿ ನಿಮಗೆ ನಡೆಸ್ಕೊಂಡು ಬರ್ತೀನಿ. ಪ್ರಿಯ ವೀಕ್ಷಕರೇ, ನೀವು ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.